ನಿಮ್ಮ ನ್ಯಾಯಸಮ್ಮತವಾಗಿರುವಂತಹ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಣ್ಣ ಕೊಡೋರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾವು ಯಾವ್ದಾರ ಬಣ್ಣ ಕೊಡಲವ ಚಿಂತೆ ಮಾಡಬೇಡ್ರಿ. ನಮ್ಮ ಹೃದಯದಾಗ, ನಮ್ಮ ಮನಸ್ಸಿನಾಗ ಅಲ್ಲಿ ಹೊಲದಲ್ಲಿ ದುಡಿಯುವಂತ ರೈತನ ಚಿತ್ರವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇದರಲ್ಲಿ ರಾಜಕಾರಣವನ್ನು ಬೆರೆಸಿ ನಿಮ್ಮನ್ನ ಮುರಿಯೋ ಪ್ರಯತ್ನ ಮಾಡ್ತಾರ, ನಿಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರ, ನಿಮಗೆ ಹೆದರಿಸುವ ಪ್ರಯತ್ನ ಮಾಡ್ತಾರ. ರೈತರ ಹಿಂದೆ ಯಾರು ಇಲ್ಲ ತಿಳ್ಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕಿನಲ್ಲಿ ಸಮಗ್ರ ರೈತರಿಂದ ಬಸವರಾಜ ಬೊಮ್ಮಾಯಿ ಇದ್ದಾನೆ. ಬಂಧುಗಳೇ, ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದಾವೆ. ರೈತರ ಬೆಂಬಲ ಪುಣ್ಯದಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ರೈತರ ಬೆಂಬಲ ಇಲ್ಲದೆ ರಾಜ್ಯ ಸರ್ಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಆಗಕ್ಕೂ ಸಾಧ್ಯ ಇಲ್ಲ, ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ರೈತರ ಬೆಂಬಲದಿಂದ ಇವತ್ತು ತಾವೆಲ್ಲ ಆಗಿದ್ದೀರಿ ಅನ್ನೋದನ್ನು ಮರಿಬಾರದು. ಇವತ್ತು ಮೆಕ್ಕೆಜೋಳ ನಮ್ಮ 80% ಏನ್ ಜನ ರೈತರು ಬೆಳೀತಾ ಇದ್ದಾರೆ, ಅದಕ್ಕೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ, ಕೇಂದ್ರ ಸರ್ಕಾರ ಘೋಷಣೆ ಆದಮೇಲೆ ಅದನ್ನ ಖರೀದಿ ಮಾಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೆ ಬರಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ, ಕಬ್ಬು ಖರೀದಿ ಮಾಡಿದೆ, ಮೆಕ್ಕೆಜೋಳ ಖರೀದಿ ಮಾಡಿದೆ, ಅಕ್ಕಿ ಖರೀದಿ ಮಾಡಿದೆ. ನೀವು ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ದರ FRP ಗಿಂತ ಹೆಚ್ಚಿನ ದರ ಕೊಡೋದಕ್ಕೆ ನೀವು ಮುಂದಾಗ್ತೀರಿ, ಮೀಟಿಂಗ್ ಮಾಡ್ತೀರಿ. ಆದ್ರೆ 80ರಷ್ಟು ಸುಮಾರು 20 ಜಿಲ್ಲೆಗಳಲ್ಲಿ ಗೋವಿಂಜೋಳ ಬೆಳೆದ ರೈತರು, ಅವ್ರ ಬಗ್ಗೆ ಒಂದು ಸಣ್ಣ ಮೀಟಿಂಗು ಮಾಡಿಲ್ಲ, ಅವ್ರ ಕರೆದನ್ನು ಕೇಳಿಲ್ಲ. ನೀವೇ ಡಿಕ್ಲೇರ್ ಮಾಡಿದ್ರಿ ಏನು 10 ಲಕ್ಷ ಟನ್ ಖರೀದಿ ಮಾಡ್ತೀವಿ ಅಂತ. ಈ ರಾಜ್ಯದಲ್ಲಿ ಇವತ್ತು 54 ಲಕ್ಷ ಟನ್ ಮೆಟ್ರಿಕ್ ಟನ್ ಇವತ್ತು ಬೆಳೆ ಬೆಳೆದಿದ್ದಾರೆ. 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಬೆಳೆ ಬೆಳೆದಿದ್ದಾರೆ. ಅದರಲ್ಲಿ ನೀವು 10 ಲಕ್ಷ ಖರೀದಿ ಮಾಡ್ತಿರೋದ್ರೆ ಸಾಲೋದಿಲ್ಲ ಅಂತ ನಾವು ಹೇಳಿದ್ವಿ. ನಾನು ಒಂದು ಮಾತನ್ನು ಪ್ರಾರಂಭದಲ್ಲಿ ಹೇಳಿದ್ದೆ, ಲಕ್ಷ್ಮೇಶ್ವರದಲ್ಲಿ ಹೋರಾಟ ಪ್ರಾರಂಭ ಆದಾಗ, ಈ ಸರ್ಕಾರದ ಮಾತು ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದೆ, ಬರೀ ನಾಟಕ ಮಾಡ್ತಾರ ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ. ಖರೀದಿ ಪ್ರಾರಂಭ ಮಾಡಿದ್ದು ವಿಧಾನಸಭಾ ಪ್ರಾರಂಭ ಆಗತ್ತೆ ತುರ್ತಿಗೆ ಖರೀದಿ ಪ್ರಾರಂಭ ಮಾಡಿದ್ರು. ರಿಜಿಸ್ಟ್ರೇಷನ್ ಅದು ಇದು ಜಿಲ್ಲೆಗೆ ಒಂದು ಅಲ್ಲೊಂದು ಇಲ್ಲೊಂದು ಪ್ರಾರಂಭ ಮಾಡಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿದ 15 ದಿವಸ ಹೋಯ್ತು. ಅಷ್ಟರಲ್ಲಿ ರೈತರು ಎಲ್ಲ ಕಡೆ ಮಾರ್ಕೆಟ್ ಮಾಲನ್ನು ಮಾರಿದ್ರೆ, ಯಾಕಂದ್ರೆ ಇಟ್ಕೊಳಕ್ಕಾಗೋದಿಲ್ಲ. ರೈತರಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ, ಸಂಕಷ್ಟ ಇರ್ತದೆ. ಈ ಇವರು ಎಥನಾಲ್ ಫ್ಯಾಕ್ಟರಿ ಅವರೆಲ್ಲ ರೈತರ ಕಡೆಯಿಂದ ಖರೀದಿ ಮಾಡ್ತಾ ಇಲ್ಲ, ಏಜೆಂಟ್ ಗಳಿಂದ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ದಾಳಿ, ರೈತರ ಕಡೆಯಿಂದ ನೇರ ಖರೀದಿ ಮಾಡಿ ಅಂತಂದು ಕಾನೂನು ಮಾಡಿ ಅವ್ರನ್ನ ಹದಬಸ್ತ ಇಡಕ್ಕಾಗಲ್ಲ. ಯಾರ ಪರವಾಗಿದೆ ಈ ಸರ್ಕಾರ? ಎಥನಾಲ್ ಕಾರ್ಖಾನೆಯ ಮಾಲಕರ ಪರವಾಗಿದೆಯಾ? ಎಥನಾಲ್ ತಯಾರು ಮಾಡೋದಕ್ಕೆ 80ರಷ್ಟು ಜನ ರೈತರು ಏನೋ ಮೆಕ್ಕೆಜೋಳ ಬೆಳೆದು ಕೊಡ್ತಾರ, ಆ ರೈತರ ಪರವಾಗಿದೆ ಅನ್ನುವಂತ ಪ್ರಶ್ನೆ ನಾನು ಕೇಳಬೇಕು.